ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್.ವಿ. ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ಈಗ ನಾನು ತರ್ತಿರುವಂಥ ವಿಡಿಯೋ ಬಣ್ಣ ಬಣ್ಣದ ಅದ್ಭುತ ಅಂದದ ಮಲ್ಲಿಗೆ ಹೂವುಗಳು. ಇವುಗಳ ಬಗ್ಗೆ ನಾನೊಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಹೂವು ತನ್ನ ಪರಿಮಳ ಮತ್ತು ಸೂಕ್ಷ್ಮ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಪ್ರೀತಿಯ ಹೂವು. ಈ ಹೂವಿನ ಗಿಡವು ಬಳ್ಳಿಯಾಗಿ ಪೊದೆಯಾಗಿ ಬೆಳೆದು ಬಿಳಿ ಬಣ್ಣದ ಮಲ್ಲಿಗೆ ಹೂಗಳು ಮಾತ್ರ ನಾವು ಸಾಮಾನ್ಯವಾಗಿ ನೋಡುವಂಥದ್ದು. ವಿವಿಧ ಬಣ್ಣದ ಮಲ್ಲಿಗೆ ಸೊಗಸಾದ ಹೂವನ್ನು ನಾವು ಅಪರೂಪಕ್ಕೆ ನೋಡ್ತಾ ಇರ್ತೀವಿ. ಅತ್ಯಂತ ಹೇರಳವಾಗಿ ಎಲ್ಲೆಡೆ ಅರಳುವ ಮಲ್ಲಿಗೆ ಹೂಗಳಲ್ಲಿ ಬಿಳಿಯ ಮಲ್ಲಿಗೆ ಹೂಗಳು ಶುದ್ಧತೆ, ಮುಗ್ಧತೆ ಮತ್ತು ಸರಳತೆಯನ್ನು ಪ್ರತಿನಿಧಿಸುತ್ತದೆ. ಆದರೆ ಅಪರೂಪಕ್ಕೆ ನಾವು ಕೆಲವು ಕಡೆ ಎಲ್ಲೋ ಒಂದು ಪ್ರವಾಸ ಹೋದಾಗಲೋ ಎಲ್ಲೋ ಒಂದು ಗಿಡ ತೊಗೊಂಡು ಬರ್ತೀವಿ. ಅದರದ್ದು ಒಂದು ಅಂದಕ್ಕೆ ಮರಳಾಗಿ ಇದು ಬೇಕೇ ಬೇಕು ಅಂತ ಎಷ್ಟಾರು ಆಗಲಿ ದುಡ್ಡು ಅಂತ ತಂದು ಹಾಕಿದಾಗ ಅದರಲ್ಲಿ ಬಿಡೋ ಹೂವು, ಒಂದೊಂದು ಹೂವು ಮೊಗ್ಗು ನೋಡಿದಾಗಲೂ ಮನಸ್ಸಿಗಾಗ ಉಲ್ಲಾಸ ಅಷ್ಟಿಷ್ಟಲ್ಲ. ಇದರಲ್ಲಿ ಅಪರೂಪವಾಗಿ ನಾವು ಬೆಳೆಯುವಂಥ ಮಲ್ಲಿಗೆ ಹೂವು ಅಂದರೆ ಹಳದಿ ಬಣ್ಣದ್ದಾಗಿರುತ್ತೆ. ಕಿತ್ತಳೆ, ನೇರಳೆ ಮತ್ತು ಪಿಂಕ್, ಗುಲಾಬಿ ಬಣ್ಣದ ಮಲ್ಲಿಗೆ ಹೂವು. ಕೆಲವು ಮಲ್ಲಿಗೆ ಹೂಗಳು ಬೆಳೆಯುತ್ತಾ ಬಣ್ಣ ಬದಲಾಯಿಸುತ್ತೆ. ಯಾಕದು ನೋಡಿ, ನಾವೇ ಅದು ಕೆಮ್ಮಣ್ಣು ಗೊಬ್ಬರ ಎಲ್ಲ ಹಾಕ್ತಿದ್ದ ಹಾಗೆ ಅದು ಒಂಥರ ಡಲ್ಲಾಗಿರೋಂಥ ಬಣ್ಣ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಹಾಗೆ ಈ ಒಂದು ನಾವು ಬೇರೆ ಬೇರೆ ಕಡೆ ಈ ಸೌತ್ ಕೇಂದ್ರ ಇನ್ನೆಲ್ಲೆಲ್ಲ ಹೋದಾಗ ಒಂದೊಂದು ಗಿಡ ತರ್ತೀವಲ್ಲ, ಅಲ್ಲಿಯ ಮಣ್ಣು ಹವಾಗುಣಗಳನ್ನು ಅವಲಂಬಿಸಿ ಕೆಲವು ಬಣ್ಣದ ಹೂವನ್ನು ಗಿಡಗಳು ಉತ್ಪಾದಿಸುತ್ತೆ. ಇದಕ್ಕೆ ಕಾರಣ ಪರಿಸರದಲ್ಲಿರುವ ಮಣ್ಣಿನಲ್ಲಿರುವ pH ಎನ್ನುವ ಒಂದು ವೈಜ್ಞಾನಿಕ ಅಂಶ, ಸೂರ್ಯನ ಬೆಳಕು ಕಿರಣಗಳು ಅದು ಹೇಗೆ ಎಷ್ಟರ ಮಟ್ಟಿಗೆ ಹೀರ್ಕೊಳ್ಳುತ್ತೆ ಅನ್ನೋದು, ಮಣ್ಣಿನ ವಿವಿಧ ಗುಣಗಳು ಮತ್ತು ಇವೆಲ್ಲ ಬಣ್ಣದ ಮೇಲೆ ಒಂದು ಪರಿಣಾಮ ಬೀರುವಂಥದ್ದು ಅಂತ. ಒಟ್ಟಿನಲ್ಲಿ ಬಿಳಿ ಮತ್ತು ಬಣ್ಣ ಮಲ್ಲಿಗೆಯ ಸೌಂದರ್ಯವನ್ನು ಆಸ್ವಾದಿಸುವಾಗ ಶುದ್ಧ ಪ್ರೀತಿ, ಹರ್ಷ, ಉಲ್ಲಾಸ, ಸೊಬಗು, ಪ್ರೇಮ, ಪ್ರಣಯ ಎಲ್ಲ ಮಿಶ್ರ ಭಾವಗಳು ಸೂಸುವ ಒಂದು ಸಂಕೇತವಾಗಿ ಈ ಹೂವು ಕಾಣುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಮಲ್ಲಿಗೆ ಗಿಡದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.